My dear students, today let's go to question number 13. What does it say? Match column A with column B. ಮೊದಲು ಒಂದು ಥರದ ಪ್ರಶ್ನೆಯನ್ನು ಕೇಳ್ತಿದ್ರು. ಏನಪ್ಪ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಎಕ್ಸ್ಪ್ರೆಷನ್ಸ್ ಅಂತ. ಈಗ ಅದರೊಳಗೆ ಎಕ್ಸ್ಪ್ರೆಷನ್ಸ್ ಇರ್ತದೆ. 5 ಅಂಕಗಳ ಪ್ರಶ್ನೆ, ಅದು ಮೂರು ಅಂಕಗಳ ಪ್ರಶ್ನೆ ಆಗಿತ್ತು. ಈಗ ಇದು 5 ಅಂಕಗಳ ಪ್ರಶ್ನೆಯಾಗಿ ಪರಿವರ್ತನೆ ಮಾಡಿದ್ದಾರೆ. ಇಟ್ ಇಸ್ ವೆರಿ ಈಸಿ ಟು ಸ್ಕೋರ್ 5 ಔಟ್ ಆಫ್ 5 ಮಾರ್ಕ್ಸ್. ಅರ್ಥ ಆಯ್ತಲ್ಲ? ಈ ಎಕ್ಸ್ಪ್ರೆಷನ್ಸ್ಗಳನ್ನ 3 ಎಕ್ಸ್ಪ್ರೆಷನ್ಸ್ಗಳನ್ನ ಪಾಠದಿಂದನೇ ಕೇಳ್ತಾರೆ. ಗಾರ್ಡನರ್ ಅನ್ನೋಂಥ ಒಂದು ಪಾಠ, ವೇರ್ ದೇರ್ ಈಸ್ ಎ ವೀಲ್ ಅನ್ನೋಂಥ ಒಂದು ಪಾಠ, ಇನ್ನೊಂದು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಅನ್ನುವಂಥ ಪಾಠದಿಂದ ಆಯ್ಕೆ ಮಾಡ್ಕೊಳ್ತಾರೆ. ಜೊತೆಗೆ ಎಲ್ಲ ಪದ್ಯಗಳಲ್ಲೂ ಕೆಲವು ಎಕ್ಸ್ಪ್ರೆಷನ್ಸ್ಗಳು ಇರ್ತವೆ. ಎಕ್ಸ್ಪ್ರೆಷನ್ಸ್ಗೂ ಇಡಿಯಮ್ಸ್ಗೂ ಭಾಳ ವ್ಯತ್ಯಾಸ ಇದೆ. ಇಲ್ಲಿ ಸ್ವಲ್ಪ ಕಷ್ಟವಾದಂಥ ಪದಗಳಿದ್ದಾವೆ, ಅದನ್ನು ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ದೇ ವಿಲ್ ಹ್ಯಾವ್ ವಾಟ್ ಇಸ್ ದಟ್ ಮೀನಿಂಗ್. ಆ ಉತ್ತರವನ್ನು, ಸರಳವಾದಂಥ ಉತ್ತರವನ್ನು ಬಿನಲ್ಲಿ ಕೊಟ್ಟಿರ್ತಾರೆ. ಎಕ್ಸ್ಪ್ರೆಷನ್ಸ್ನ ಎಡಗಡೆ ಎನಲ್ಲಿ ಕೊಟ್ಬಿಟ್ಟು ಬಲಗಡೆಗೆ ಬಿನಲ್ಲಿ ಮೀನಿಂಗ್ಸ್ ಕೊಟ್ಟಿರ್ತಾರೆ. ಭಾಳ ಈಸಿ ಮಾಡಿಬಿಟ್ಟಿದ್ದಾರೆ ಈಗ. ಆದ್ದರಿಂದ ಇಲ್ಲಿ ನಾನು ಐ ಹ್ಯಾವ್ ಕಲೆಕ್ಟೆಡ್ 34 + 10 44 ಎಕ್ಸ್ಪ್ರೆಷನ್ಸ್. ಇದೇ ಎಕ್ಸ್ಪ್ರೆಷನ್ಸ್ಗಳು ನಿಮಗೆ ಬರ್ತವೆ. ಇನ್ನು ಮಿಕ್ಕ 2 ಕ್ವಶನ್ಸ್ಗಳಿರ್ತವೆ. ಅದದ್ದು ಏನಪ್ಪ ಅಂತಂದರೆ, ಯಾರೋ ಯಾವ ಪದ್ಯ ಅಥವಾ ಪಾಠವನ್ನು ಬರೆದಿದ್ದಾರೆ, ಅಥವಾ ಅದರಲ್ಲಿ ಬರ್ತಕ್ಕಂಥ ಪಾಠಗಳಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ಗಳ ಸಂಬಂಧವನ್ನು ತಿಳಿಸ್ತದೆ. ಅದನ್ನು ನಾವು ನೋಡೋಣ. ಟೆಕ್ಸ್ಚುಯಲ್ ಎಕ್ಸಸೈಸ್ ಮಾಡುವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾವು ನೋಡೋಣ. ನೇರವಾಗಿ ಯಾವ ಥರದ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ. ರೈಟ್, ಇವತ್ತು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ some of the expressions and the meanings. ಅರ್ಥ ಆಯ್ತಲ್ಲ? ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಕಮ್ ಟು ದಿಸ್ ಆಲ್ ಆ್ಯಂಡ್ ಸೆಂಡ್ರಿ, ಎವ್ರಿ ಒನ್, ಆಲ್ ಆ್ಯಂಡ್ ಸೆಂಡ್ರಿ. ಕಟ್ ಇನ್ ಈ ಒಂದು ಎಕ್ಸ್ಪ್ರೆಷನ್ನು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಅನ್ನುವಂಥ ಪಾಠದಲ್ಲಿ ಬರ್ತದೆ. ಅಲ್ಲಿ ಈ ಡ್ರೈವರ್ಗಳು ಹೇಗೆ ನಡ್ಕೋತಾರೆ, ಅಕಸ್ಮಾತ್ ಈ ಪಾದಾಚಾರಿಗಳನ್ನು ನೋಡಿದ ತಕ್ಷಣ ಅವ್ರ ಮೇಲೆ ಬಿಟ್ಬಿಡೋಂಗೆ ಹೋಗ್ತಾರೆ. ಸೊ ಇಟ್ ಇಸ್ ಎ ಡ್ರೈವಿಂಗ್ ಪೊಸಿಷನ್. ಕಟ್ ಇನ್, ಲುಕ್ಔಟ್, ಹಂಟ್ ಫಾರ್ ಡಿಯರ್ ಲೈಫ್. ಅವ್ರು ಬರ್ತಾ ಇರ್ತಕ್ಕಂಥ ಸ್ಪೀಡಿಂದ ಪಾದಾಚಾರಿಗಳು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಯದ್ವಾ ತದ್ವಾ ಓಡ್ಬಿಡ್ತಾರೆ. ದೇ ರನ್ ಟು ಸೇವ್ ಲೈಫ್. ಈಸಿ ಗೋಯಿಂಗ್, ರಿಲ್ಯಾಕ್ಸ್ಡ್, ಎನ್ಹ್ಯಾನ್ಸ್ ಮೆಂಟಲ್ ಹೊರೈಸನ್, ಎಕ್ಸ್ಪ್ಯಾಂಡ್ ನಾಲೆಡ್ಜ್, ಬಿ ಒನ್ಸ್ ಕ್ಯಾಸಲ್. ಇದು ಜಪಾನ್ ಅಂಡ್ ಬ್ರೆಜಿಲ್ ಆ ಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಸೊ ಪ್ರೈವೇಟ್ ಪ್ಲೇಸ್ ಫಾರ್ ಡ್ವೆಲ್ಲಿಂಗ್, ಅವನು ಅಲ್ಲಿ ದೆ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಪ್ರೈವಸಿ. ಗೊತ್ತಾಯ್ತಾ? ಅಷ್ಟು ಜನಸಂಖ್ಯೆ ಇದ್ರೂ ಫೋನ್ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನೋ ಬಡಿ ವಿಲ್ ಇಂಟರ್ಫಿಯರ್. ಸೊ ದಟ್ ಈಸ್ ಬಿ ಒನ್ಸ್ ಕ್ಯಾಸಲ್. ಕ್ಲಿಯರ್ ಕಟ್, ವೆಲ್ ಡಿಫೈನ್ಡ್, ಲೀಪ್ಸ್ ಅಂಡ್ ಬೌನ್ಸ್ ಅಂತ ಈ ಪದ, ಇದೊಂದು ಇಡಿಯಮ್. ಕ್ವಿಕ್ಲಿ, ಇನ್ ಫೆಟರ್ಸ್ ಅಂದರೆ ರಿಸ್ಟ್ರಿಕ್ಷನ್ಸ್, ನಿರ್ಬಂಧಗಳು. ಹಿಟ್ ಔಟ್, ಟು ಸ್ಟ್ರೈಕ್. ಟೆಂಡ್ ಟು, ಟೇಕ್ ಕೇರ್ ಆಫ್. ಕ್ಯಾಪ್ ಇಟ್ ಆಲ್, ಆ್ಯಡ್ ಟು ಆಲ್ ದಟ್, ಎಲ್ಲಕ್ಕಿಂತ ಮೇಲಾಗಿ ಸೇರಿಸು. ಇನ್ನೊಂದು ಲಿಫ್ಟ್ ಇನ್ ಟು, ಕೇಮ್ ಸಡನ್ಲಿ. ಇದು ಲಿಫ್ಟ್ ಅಂತಂಥದ್ದು ಲೀಪ್, ಲಿಫ್ಟ್ ಇಂಟು, ದಟ್ ಈಸ್ ಪಾಸ್ಟ್ ಟೆನ್ಸ್ ಇದೆ. ಅದರಿಂದ ಕೇಮ್ ಸಡನ್ಲಿ. ಫ್ರಾನ್ಸಿಂಗ್ ಅಪ್ ಅಂಡ್ ಡೌನ್, ಪ್ಲೀಸ್ ಸಿ. ಗೋಯಿಂಗ್ ಹಿಯರ್ ಅಂಡ್ ದೇರ್. ಟುಕ್ ಟು ಇಟ್, ದಟ್ ಈಸ್ ಪಾಸ್ಟ್ ಟೆನ್ಸ್ ಇದೆ. ಅಕ್ಸೆಪ್ಟೆಡ್. ಸೊ ವೇರ್ ದರ್ ಇಸ್ ಎ ವೀಲ್ ಅನ್ನುವಂಥ ಪಾಠದಲ್ಲಿ ಇದು ಕಾಣಿಸ್ತದೆ. ವೆನ್ ದರ್ ವಾಸ್ ನೋ ಸ್ಟಾಕ್ ಆಫ್ ಲೇಡೀಸ್ ಸೈಕಲ್, ದಿ ವುಮೆನ್ ವೆಂಟ್ ಫಾರ್ ಜೆಂಟ್ಸ್ ಸೈಕಲ್. ದೇ ಅಕ್ಸೆಪ್ಟೆಡ್, ದೇ ಟುಕ್ ಟು. ಎಸ್, went in far, they chose. ರೈಟ್, ಅದನ್ನು ಅದೇ ವೇರ್ ದರ್ ಇಸ್ ಎ ವೀಲ್ ಅನ್ನೋದ್ರಲ್ಲಿ ಬರ್ತದೆ. ರನ್ ಬೈ, ದಟ್ ಈಸ್ ಆರ್ಗನೈಸ್ಡ್ ಬೈ.
ದಿಸ್ ಕಾಲೇಜ್ ಈಸ್ ರನ್ ಬೈ ಅನ್ನೋ ಥರ ಹೇಳ್ತೀವಲ್ಲ, ಅದನ್ನು ರನ್, ಆರ್ಗನೈಸ್ಡ್, ರಶ್ ಬ್ಯಾಕ್, ಗೆಟ್ ಬ್ಯಾಕ್ ಸೂನ್, ಏಬಲ್ ಟು ಅಫೋರ್ಡ್, ಹ್ಯಾವ್ ಮೀನ್ಸ್ ಟು ಬೈ, ಹ್ಯಾವ್ ಕೆಪಾಸಿಟಿ ಟು ಬೈ, ಆರ್ ಬೌಂಡ್ ಟು, ಆರ್ ಫೋರ್ಸ್ಡ್ ಟು, run into, meet accidentally, cut down, lessen, reduce, catch sight of, to see, to view, vanish into thin air, disappear, zip along, zip along, ಇದು where there is a wheel ಅಲ್ಲಿ ಬರ್ತದೆ, with zip along, to go quickly, muster courage, to become bold, ಶೀಡ್ ಅವೇ, ಇದು ಗಾರ್ಡ್ನರ್ ಬರ್ತದೆ. ಅವನು ಓಲ್ಡ್ ಮ್ಯಾನ್ ಬಂದ ಮೇಲೆ ಇವನು ಇಲ್ಲಿರೋಲ್ಲ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊತಾನೆ, ಆಮೇಲೆ ಸೋಮರಿ ಆಗೋಯ್ತಾನೆ, ಕೆಲಸ ಮಾಡೋದ್ರೆ ಕಳ್ತನ ಕಲ್ತ್ಕೊತಾನೆ. ಸೊ ಶೀಡ್ ಅವೇ, ಟು ಅವಾಯ್ಡ್ ಸಮಥಿಂಗ್. ಅಂಟೀನ್ ವೈಸಸ್, ಅಂಟೀನ್ ಅಂದರೆ ಕೌಂಟ್ಲೆಸ್. ಗೆಟಿಂಗ್ ಔಟ್ ಆಫ್, ಡಿಫಿಕಲ್ಟ್ ಟು ಕಂಟ್ರೋಲ್. ಇನ್ ಎ ಫಿಕ್ಸ್, ಇನ್ ಎ ಡಿಫಿಕಲ್ಟ್ ಸಿಚುಯೇಷನ್. owner's wife is in a difficult situation ಅಂತೆಲ್ಲ ಹೇಳ್ತೀವಿ. ಸೊ ವೇರಿಡ್ ಗೈಸಸ್, ಸಮಥಿಂಗ್ ಆರ್ someone which is often temporary. These are the expressions that are selected from poetry. Measure done. So you see in Romeo and Juliet, measure done, downs ended. Archer, that is on children ಅಲ್ಲಿ ಬರ್ತದೆ. ಸೊ archer is God. Pilgrim soul, where when you are old ಅನ್ನೋದಲ್ಲಿ quest of true love, glad grace, physical beauty. Apak, that is from the foot of the child ಅನ್ನುವಂಥ ಪದ್ಯ ಅದರಲ್ಲಿ. ಸೊ ಇಟ್ ಈಸ್ ನಾಟ್ ಟ್ರಾನ್ಸ್ಪರೆಂಟ್. Respite, a short period of rest. Verdant, heaven, if you are not here on earth, ಕುವೆಂಪುರವ್ರು ಬರ್ತಕ್ಕಂಥ ಪದ್ಯ. Verdant garden ಅಂತೀವಲ್ಲ, ಸೊ verdant, green with grass. Vada, this is from Vata, the poem Vata, locality where Dalits live, that is Vada. ಹಟ್ಟಿ ಅಥವಾ ಕೇರಿ ಅಂತ ಕರಿತೀವಿ. ಸಮಾರಿಯ ವುಮನ್, ಅದೂ ವಾಟರಿಂದಾನೆ ತೆಗೆದುಕೊಳ್ಳಲಾಗಿದೆ. ಬೆನವಲೆಂಟ್ ವುಮನ್. ಪಂಚಮ, fifth category in Varna system. So these are the important expressions and you know the meaning. You should know the meaning. ಅವಾಗ 5 ಅಂಕಗಳನ್ನ ಸುಲಭವಾಗಿ ತಗೋಬೋದು. ಸೊ in the next video, let us go to textual exercise. ಅಲ್ಲಿ ಸುಮಾರು ಒಂದು 13-14 ಆ ಥರದ ಪ್ರಶ್ನೆಗಳನ್ನ, ಯಾವ ಥರ ಪ್ರಶ್ನೆ ಬರ್ತದೆ ಮತ್ತು ಅದನ್ನು ಹೇಗೆ ಹೊಂದಿಸಿ ಬರೀಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಂತೂ ನೀವು ಇಟ್ಕೊಂಡಿರಬೇಕು, ಗಮನದಲ್ಲಿ ಇಟ್ಕೊಂಡಿರಬೇಕು, ಅದರ ಮೀನಿಂಗ್ಗಳನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್.